ಇನ್ನು ಇದೇ ವಿಚಾರವಾಗಿ ಸಚಿವರಾಗಿರುವಂತಹ ತಿಮ್ಮಾಪುರ ಮತ್ತು ಕೆಎಚ್ ಮುನಿಯಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದಲಿತರ ಹಲವು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗಿದೆ. SC SP TSP ಬಗ್ಗೆ ಕ್ರಾಸ್ ಚೆಕ್ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಮಾತಾಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ RB ತಿಮ್ಮಾಪುರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಿವೃತ್ತ ನ್ಯಾಯಮೂರ್ತಿ ಜಗಮೋಹನ್ ದಾಸ್ ಅವರ ದತ್ತಾಂಶವನ್ನು ಒದಗಿಸಬೇಕು. ನಾವು ಸೇರಿದ್ದರ ಮೂಲ ಉದ್ದೇಶ ಅಭಿವೃದ್ಧಿ. ಸೊ ಸ್ಥಳೀಯ ಚುನಾವಣೆ ಕುರಿತು ಇಲ್ಲಿ ಚರ್ಚೆ ಆಗಿದೆ. ಎಲೆಕ್ಷನ್ಗೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಅಂತಲೂ ಕೂಡ ಹೇಳಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಸಮುದಾಯದ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಯಾವ್ಯಾವ ರೀತಿ ಮಾಡಬೇಕು, ಏನು ಅಭಿವೃದ್ಧಿ ಆಗಬೇಕು, ಫಂಡ್ ಯಾವ ರೀತಿ ಉಪಯೋಗ ಆಗಿದೆನಾ ಇಲ್ಲ, SCP TSP ಹಣ ಸದುಪಯೋಗ ಆಗೋದ್ರ ಬಗ್ಗೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಎಷ್ಟೋ ನಾವು ಮಾಡಿದೀವಿ, ಅದು ಚೆಕ್ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಏರುಪೇರು ಆದಾಗ ಅದನ್ನು ಸರಿ ಮಾಡೋಣ, ಹಾಗೂ ಇನ್ನೂ ರಿಸರ್ವೇಷನ್ಗೆ ನಾವೆಲ್ಲರೂ ಭದ್ರಾಗಿರೋಣ, ಅದನ್ನು ಆದಷ್ಟು ಬೇಗ ಒಳ ಮೀಸಲಾತಿ ತರೋಣ ಅಂತಕ್ಕಂಥ ಚರ್ಚೆ ಆಯಿತು. CP TSP ಸದುಪಯೋಗ ಆಗಬೇಕು ಅಂತಕ್ಕಂಥದ್ದಿದೆ. ಇನ್ನೂ ಹೆಚ್ಚಿನ ಹಣ ಕೊಡಲಿ ಅಂತೇಳಿ ನಾವು ಕೇಳ್ಕೊಳ್ತಕ್ಕಂಥದ್ದು CM ಮೀಟ್ ಮಾಡಿ ಮನವಿ ಮಾಡ್ತೀವಿ, ಮಾತಾಡ್ತೀವಿ. ಇನ್ನೂ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ ಏರುಪೇರುಗಳಾಗಲಾರ್ದೆ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ವಿನಂತಿನೂ ಮಾಡ್ತೀವಿ. ಈ ಸದ್ಯ ಅಂತೂ ಇಲ್ಲ, ನಿನ್ನೆ ಚರ್ಚೆಯಲ್ಲಿ ಅದಿಲ್ಲ. ಸಮುದಾಯದ ಒಟ್ಟು ಅಭಿವೃದ್ಧಿ ಯಾವ ರೀತಿ ಮಾಡ್ಕೋಬೇಕು, ಏನು ಹಾಗೆ ಅಂತಕ್ಕಂಥದ್ದು, ಒಳ ಮೀಸಲಾತಿಗೆ ನಾವೆಲ್ಲರೂ ಭದ್ರಾಗಿರೋಣ ಅಂತಕ್ಕಂಥದ್ದು, ಆದಷ್ಟು ಬೇಗ ಮಾಡೋಣ, ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತಕ್ಕಂಥ ಮಾತು ಚರ್ಚೆ. ವರ್ಗೀಕರಣ ವಿಷಯದಲ್ಲಿ ನಾವೆಲ್ಲ ಕನ್ಸೆನ್ಸಲ್ಲಿ ಮಾಡಿ 101 ಜಾತಿಗಳಿದೆ, ನಾವೆಲ್ಲ ಒಟ್ಟಾಗಿ ಸೇರಿ ಇದನ್ನು ತೀರ್ಮಾನ ಮಾಡಬೇಕು. ದತ್ತಾಂಶ ಕಂಡುಹಿಡಿಬೇಕು. ದತ್ತಾಂಶ ಯಾವ ರೀತಿ ಕಂಡುಹಿಡಬೇಕು, ವೈಜ್ಞಾನಿಕವಾಗಿ ಅದನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನಾಗಮೋಹನ್ ದಾಸ್ ಅವ್ರನ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಆದರೆ ದತ್ತಾಂಶ ಆದಷ್ಟು ಬೇಗ ಸರ್ಕಾರ ಒದಗಿಸಬೇಕು. ಮಹದೇವಪ್ಪನವ್ರಿಗೆ ಅದರ ಜವಾಬ್ದಾರಿ ಹಾಕಿದ್ದೀವಿ. ನಾವು ಸೇರಿದ ಮೂಲ ಉದ್ದೇಶ ನಾವೆಲ್ಲ ಒಟ್ಟಿಗೆ ಯಾರ್ಯಾರಿಗೆ ಏನು ಬರಬೇಕು ಆ ಜನಸಂಖ್ಯೆ ಆಧಾರವಾಗಿ ಹಂಚಿಕೊಂಡು ಇದನ್ನು ಫೈಸಲು ಮಾಡಿಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಚುನಾವಣೆಗಳು ಬರ್ತದೆ, ಅದರಲ್ಲಿ ನಾವು ತಯಾರಾಗಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿ ಮಾತಾಡಿದ್ದೀವಿ.